ನಮಸ್ಕಾರ. ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ಹಿಂದಿನ ಅಧಿವೇಶನದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಫ್ರಾನ್ಸ್ ಹೇಗೆ ಸಾಂವಿಧಾನಿಕ ರಾಜಪ್ರಭುತ್ವವಾಯಿತು ಅಂತ. ಜಾಕೋಬಿನ್ ಕ್ಲಬ್‌ನ ನಾಯಕ ರೋಬೋಸ್ಪಿಯರ್ ಕಟ್ಟುನಿಟ್ಟಾದ ನಿಯಂತ್ರಣ ಮತ್ತು ಶಿಕ್ಷೆಯ ನೀತಿಯನ್ನ ಅನುಸರಿಸಿ ಫ್ರಾನ್ಸ್ ಅನ್ನ ಆಳಿದಾಗ ದಂಗೆ ಮತ್ತು ಭಯೋತ್ಪಾದನೆಯ ಆಳ್ವಿಕೆಯು ಕೋರ್ಸ್. ನಾವೀಗ ಡೆಮಾಕ್ರಾಟಿಕ್ ಮತ್ತು ರಾಷ್ಟ್ರೀಯ ಕ್ರಾಂತಿಯ ಹಿಂದಿನ ವಿಷಯವನ್ನ ಮುಂದುವರಿಸೋಣ ಮತ್ತು ಅರ್ಥ ಮಾಡ್ಕೊಳ್ಳೋಣ. 17, 18 ಮತ್ತು 19ನೆಯ ಶತಮಾನಗಳು 9ನೇ ತರಗತಿಯಿಂದ ಫ್ರೆಂಚ್ ಕ್ರಾಂತಿ ಸಾಮಾಜಿಕ ಅಧ್ಯಯನಗಳು. ಕಲಿಕೆಯ ಫಲಿತಾಂಶಗಳು ಇದನ್ನ ಅರ್ಥ ಮಾಡ್ಕೊಂಡ ನಂತರ ನಿಮ್ಗೆ ತಿಳಿದುಕೊಳ್ಳೋಕೆ ಸಾಧ್ಯವಾಗತ್ತೆ. ಕ್ರಾಂತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ನೆಪೋಲಿಯನ್ ಅಧಿಕಾರವನ್ನ ಪಡೆಯುವ ಡೈರೆಕ್ಟರಿ ನಿಯಮ. ಫ್ರಾನ್ಸ್ 3ನೇ ಬಾರಿಗೆ ಹೇಗೆ ಗಣರಾಜ್ಯವಾಯಿತು. ದಬ್ಬಾಳಿಕೆ. ಜನರ ಕ್ರೂರ ಮತ್ತು ಅನ್ಯಾಯದ ಚಿಕಿತ್ಸೆ. ಸಾರ್ವಭೌಮತ್ವ ಸ್ವ ಆಡಳಿತ ರಾಜ. ರಾಷ್ಟ್ರೀಯ ಸಮಾವೇಶ. ಒಂದು ದೊಡ್ಡ ಔಪಚಾರಿಕ ಸಭೆ ಅಥವಾ ಸಾಮಾನ್ಯ ಕಾಳಜಿಯ ನಿರ್ದಿಷ್ಟ ವಿಷಯಗಳ ಚರ್ಚೆ ಮತ್ತು ಕ್ರಮ. ರಾಜಪ್ರಭುತ್ವ. ರಾಜ ಅಥವಾ ರಾಣಿಯಿಂದ ಆಳಲ್ಪಡುವ ದೇಶ. ಕ್ರಾಂತಿಕಾರಿ. ಸರ್ಕಾರದ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆಗೆ ಸಂಬಂಧಿಸಿದೆ ಅಥವಾ ದೊಡ್ಡ ಬದಲಾವಣೆಯನ್ನ ತರುವುದು. ಪರಿಕಲ್ಪನೆಯ ನಕ್ಷೆ. ಕ್ರಾಂತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ಫ್ರೆಂಚ್ ಸಮಾಜದಲ್ಲಿ ಬದಲಾವಣೆಗಳನ್ನ ಮಾಡಿದ ಘಟನೆಗಳಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ತಮ್ಮ ಹಿತಾಸಕ್ತಿಗಳನ್ನ ಚರ್ಚಿಸಲು ಮತ್ತು ಧ್ವನಿಸಲು ಮಹಿಳೆಯರು ತಮ್ಮದೇ ಆದ ರಾಜಕೀಯ ಕ್ಲಬ್ ಮತ್ತು ಪತ್ರಿಕೆಗಳನ್ನ ಪ್ರಾರಂಭಿಸಿದರು. ಸುಮಾರು 60 ಮಹಿಳಾ ಕ್ಲಬ್ಗಳು ವಿವಿಧ ಫ್ರೆಂಚ್ ನಗರಗಳಲ್ಲಿ ಬಂದ್ವು. ಕ್ರಾಂತಿಕಾರಿ ಮತ್ತು ರಿಪಬ್ಲಿಕನ್ ಮಹಿಳೆಯರ ಸೊಸೈಟಿ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು. ಪುರುಷರಷ್ಟೇ ರಾಜಕೀಯ ಹಕ್ಕುಗಳನ್ನ ಮಹಿಳೆಯರು ಪಡೆಯಬೇಕು ಎಂಬುದು ಅವರ ಪ್ರಮುಖ ಬೇಡಿಕೆಗಳಲ್ಲೊಂದು ಆಗಿತ್ತು. ಮತದಾನದ ಹಕ್ಕು. ವಿಧಾನಸಭೆಗೆ ಚುನಾಯಿತರಾಗಲು ಮತ್ತು ರಾಜಕೀಯ ಹುದ್ದೆಗಳನ್ನ ಅಲಂಕರಿಸಲು ಅವರು ಒತ್ತಾಯಿಸಿದರು. ಎಲ್ಲಾ ಹೆಣ್ಣು ಮಕ್ಕಳಿಗೆ ಶಾಲಾ ಶಿಕ್ಷಣವನ್ನ ಕಡ್ಡಾಯಗೊಳಿಸಲಾಯಿತು.
ವಿಚ್ಛೇದನವನ್ನ ಕಾನೂನುಬದ್ಧಗೊಳಿಸಲಾಗಿದೆ ಮತ್ತು ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಅರ್ಜಿ ಸಲ್ಲಿಸಬಹುದು. ಮಹಿಳೆಯರು ಈಗ ಉದ್ಯೋಗಗಳಿಗೆ ತರಬೇತಿ ನೀಡಬಹುದು, ಕಲಾವಿದರಾಗಬಹುದು ಅಥವಾ ಸಣ್ಣ ಉದ್ಯಮಗಳನ್ನ ನಡೆಸಬಹುದು. ಆದಾಗ್ಯೂ ಸಮಾನ ರಾಜಕೀಯ ಹಕ್ಕುಗಳಿಗಾಗಿ ಮಹಿಳೆಯರ ಹೋರಾಟ ಮುಂದುವರೆಯಿತು. ಭಯೋತ್ಪಾದನೆ ಆಳ್ವಿಕೆಯಲ್ಲಿ ಹೊಸ ಸರ್ಕಾರವು ಮಹಿಳಾ ಕ್ಲಬ್ಗಳನ್ನ ಮುಚ್ಚಲು ಮತ್ತು ಅವರ ರಾಜಕೀಯ ಚಟುವಟಿಕೆಗಳನ್ನ ನಿಷೇಧಿಸುವ ಕಾನೂನುಗಳನ್ನ ಹೊರಡಿಸಿತು. ಅಂತಿಮವಾಗಿ 1946ರಲ್ಲಿ ಫ್ರಾನ್ಸ್ನಲ್ಲಿ ಮಹಿಳೆಯರು ಮತದಾನದ ಹಕ್ಕನ್ನ ಗೆದ್ರು. ಘೋಷಣೆಯಲ್ಲಿ ವಿವರಿಸುವ ಕೆಲವು ಮೂಲಭೂತ ಹಕ್ಕುಗಳು: ಮಹಿಳೆ ಸ್ವತಂತ್ರವಾಗಿ ಹುಟ್ಟಿದ್ದಾಳೆ ಮತ್ತು ಹಕ್ಕುಗಳಲ್ಲಿ ಪುರುಷನಿಗೆ ಸಮಾನವಾಗಿ ಉಳಿದಿದ್ದಾಳೆ. ಎಲ್ಲಾ ರಾಜಕೀಯ ಸಂಘದ ಗುರಿ ಮಹಿಳೆ ಮತ್ತು ಪುರುಷನ ನೈಸರ್ಗಿಕ ಹಕ್ಕುಗಳ ಸಂರಕ್ಷಣೆಯಾಗಿದೆ. ಈ ಹಕ್ಕುಗಳು ಸ್ವಾತಂತ್ರ್ಯ, ಆಸ್ತಿ, ಭದ್ರತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದಬ್ಬಾಳಿಕೆಯ ಪ್ರತಿರೋಧ. ಎಲ್ಲಾ ಸಾರ್ವಭೌಮತ್ವದ ಮೂಲವು ರಾಷ್ಟ್ರದಲ್ಲಿ ನೆಲೆಸಿದೆ. ಇದು ಮಹಿಳೆ ಮತ್ತು ಪುರುಷನ ಒಕ್ಕೂಟವನ್ನ ಹೊರತುಪಡಿಸಿ ಬೇರೇನೂ ಅಲ್ಲ. ಕಾನೂನು ಸಾಮಾನ್ಯ ಇಚ್ಛೆಯ ಅಭಿವ್ಯಕ್ತಿಯಾಗಿರಬೇಕು. ಎಲ್ಲಾ ಸ್ತ್ರೀ ಮತ್ತು ಪುರುಷ ನಾಗರಿಕರು ಅದರ ಸೂತ್ರೀಕರಣದಲ್ಲಿ ವೈಯಕ್ತಿಕವಾಗಿ ಅಥವಾ ಅವರ ಪ್ರತಿನಿಧಿಗಳಿಂದ ಹೇಳಬೇಕು. ಅದು ಎಲ್ಲರಿಗೂ ಒಂದೇ ಆಗಿರಬೇಕು. ಎಲ್ಲಾ ಸ್ತ್ರೀ ಮತ್ತು ಪುರುಷ ನಾಗರಿಕರು ತಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮತ್ತು ಅವರ ಪ್ರತಿಭೆಗಿಂತ ಬೇರೆ ಯಾವುದೇ ವ್ಯತ್ಯಾಸವಿಲ್ಲದೆ ಎಲ್ಲಾ ಗೌರವಗಳು ಮತ್ತು ಸಾರ್ವಜನಿಕ ಉದ್ಯೋಗಗಳಿಗೆ ಸಮಾನವಾಗಿ ಅರ್ಹರಾಗಿದ್ದಾರೆ. ಯಾವುದೇ ಮಹಿಳೆ ಇದಕ್ಕೆ ಹೊರತಾಗಿಲ್ಲ. ಕಾನೂನಿನಿಂದ ನಿರ್ಧರಿಸಲ್ಪಟ್ಟ ಪ್ರಕರಣಗಳಲ್ಲಿ ಅವಳು ಆರೋಪಿಯಾಗಿದ್ದಾಳೆ. ಬಂಧಿಸಲ್ಪಟ್ಟಿದ್ದಾಳೆ ಮತ್ತು ಪುರುಷರಂತೆ ಮಹಿಳೆಯರು ಈ ಕಠಿಣ ಕಾನೂನನ್ನ ಪಾಲಿಸುತ್ತಾರೆ. ಅಬ್ಬೇಸಿಯಸ್ ಸಹಾಯದಿಂದ ನೆಪೋಲಿಯನ್ ಅಧಿಕಾರವನ್ನ ಪಡೆಯಲು ಸಾಧ್ಯವಾಯಿತು. ಅವರು ಕಾನ್ಸುಲೇಟ್ ಎಂದು ಕರೆಯಲ್ಪಡುವ ಹೊಸ ಸರ್ಕಾರವನ್ನ ಸ್ಥಾಪಿಸಿದರು. ಇದು ಫ್ರಾನ್ಸ್ ಅನ್ನು ಆಳಲು 5 ಸದಸ್ಯರ ಕಾರ್ಯನಿರ್ವಾಹಕ ತಂಡದ ಡೈರೆಕ್ಟರಿಯ ರಚನೆಗೆ ಕಾರಣವಾಯಿತು. ಸದಸ್ಯರು ಭ್ರಷ್ಟರಾಗಿದ್ದು ಅವರಲ್ಲಿ ಒಗ್ಗಟ್ಟು ಇರಲಿಲ್ಲ. ಇದು ಸಾರ್ವಜನಿಕರಿಂದ ಬೆಂಬಲವನ್ನು ಕಳೆದುಕೊಂಡಿತು. ಸರ್ಕಾರದ ಖಜಾನೆ ಬರಿದಾಗಿತ್ತು. ಕರೆನ್ಸಿಯ ಮೌಲ್ಯವು 100% ರಷ್ಟು ಕುಸಿಯಿತು. ನಿರುದ್ಯೋಗ ಹೆಚ್ಚಿದೆ. ವಿಭಿನ್ನ ರಾಜಕೀಯದಿಂದ ತೊಂದರೆಗೊಳಗಾದಾಗ ಜನರು ಕ್ರಾಂತಿಯನ್ನು ರಕ್ಷಿಸುವ ಮತ್ತು ದೇಶವನ್ನು ಮುನ್ನಡೆಸುವ ನಾಯಕನನ್ನು ತೆಗೆದುಕೊಂಡರು.
ಫ್ರಾನ್ಸ್ಗೆ ಸರಣಿ ವಿಜಯಗಳನ್ನು ತಂದುಕೊಟ್ಟ ನೆಪೋಲಿಯನ್ ಬೋನಾಪಾರ್ಟೆ ಅಬ್ಬೆ ಸಿಯೆಸೆಸ್ನ ಸಹಾಯದಿಂದ ಭರವಸೆಯ ಶಕ್ತಿ ಎಂದು ಪರಿಗಣಿಸಲ್ಪಟ್ಟನು. ನೆಪೋಲಿಯನ್ ಅಧಿಕಾರವನ್ನು ಗಳಿಸಲು ಸಾಧ್ಯವಾಯಿತು. ಅವರು ಕಾನ್ಸುಲೇಟ್ ಎಂದು ಕರೆಯಲ್ಪಡುವ ಹೊಸ ಸರ್ಕಾರವನ್ನು ಸ್ಥಾಪಿಸಿದರು ಮತ್ತು ಮೊದಲ ಕೌನ್ಸಿಲ್ ಆಗಿ 5 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. 1799 ರಿಂದ 1804 ಸಿಇ. ನಂತರ ಅವರು ಫ್ರಾನ್ಸ್ನ ಚಕ್ರವರ್ತಿ ಎಂದು ಘೋಷಿಸಿಕೊಂಡರು ಮತ್ತು ಇನ್ನೊಂದು ದಶಕ ಆಳ್ವಿಕೆಯನ್ನ ನಡೆಸಿದರು. ಅದು 1805 ರಿಂದ 1815 ಸಿಇ ನಡುವೆ ಆಗಿತ್ತು. ಫ್ರೆಂಚ್ ಕ್ರಾಂತಿಯು ರಾಜಕೀಯ ಮತ್ತು ಸಾಂವಿಧಾನಿಕ ಬದಲಾವಣೆಗಳ ಮೂಲಕ ರಾಜಪ್ರಭುತ್ವದಿಂದ ಫ್ರೆಂಚ್ ಜನರಿಗೆ ಅಧಿಕಾರವನ್ನ ವರ್ಗಾಯಿಸಲು ಕಾರಣವಾಯಿತು. ನೆಪೋಲಿಯನ್ ಅಧಿಕಾರಕ್ಕೆ ಬಂದಾಗ ಒಂದು ಹೆಜ್ಜೆ ಹಿಮ್ಮೆಟ್ಟಿತು. ಅವರು ಸಾಮ್ರಾಜ್ಯವನ್ನ ಸ್ಥಾಪಿಸಿದರೂ ಗಣರಾಜ್ಯದ ಉತ್ಸಾಹವನ್ನ ಜನರಿಂದ ತೆಗೆದುಹಾಕಲು ಸಾಧ್ಯವಾಗಲಿಲ್ಲ. ಸಾವಿರದ 815 ಸಿಇನಲ್ಲಿ ನೆಪೋಲಿಯನ್ ವಾಟರ್ಲೂ ಕದನವನ್ನ ಕಳೆದುಕೊಂಡಾಗ ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವವನ್ನ ಪುನಃಸ್ಥಾಪಿಸಲಾಯಿತು. ಸರ್ಕಾರದ ಈ ಎಲ್ಲಾ ಬದಲಾವಣೆಗಳ ಮೂಲಕ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳು ಜನರನ್ನ ಪ್ರೇರೇಪಿಸುತ್ತಲೇ ಇದ್ವು. ಈ ಆದರ್ಶಗಳು ಮುಂದಿನ ಶತಮಾನದವರೆಗೆ ಫ್ರಾನ್ಸ್ ಮತ್ತು ಯುರೋಪಿನ ಉಳಿದ ಭಾಗಗಳಲ್ಲಿ ರಾಜಕೀಯ ಚಳವಳಿಗಳನ್ನ ನಡೆಸಿತು. ನೆಪೋಲಿಯನ್ ಆಳ್ವಿಕೆಯಲ್ಲಿ ಫ್ರೆಂಚ್ ಸಮಾಜವು ತನ್ನ ಉತ್ತುಂಗವನ್ನ ತಲುಪಿತು. ಅವರು ಯುರೋಪಿನ ಪ್ರಷ್ಯಾ ಮತ್ತು ಆಸ್ಟ್ರಿಯಾವನ್ನ ಸೋಲಿಸಿದರು. ಅವರು ಸ್ಪೇನ್ ಮತ್ತು ಪೋರ್ಚುಗಲ್ನ ನಿಯಂತ್ರಣವನ್ನ ಹೊಂದಿದ್ರು. ಈ ವಿಜಯಗಳೊಂದಿಗೆ ನೆಪೋಲಿಯನ್ 1810 ಸಿಇಯ ಹೊತ್ತಿಗೆ ಇಂಗ್ಲೆಂಡ್ ಮತ್ತು ಟರ್ಕಿಶ್ ಸಾಮ್ರಾಜ್ಯವನ್ನ ಹೊರತುಪಡಿಸಿ ಎಲ್ಲಾ ಯುರೋಪ್ ಅನ್ನ ವಶಪಡಿಸಿಕೊಂಡಾಗ ಚಕ್ರವರ್ತಿಯಾದನು. ನೆಪೋಲಿಯನ್ನನ್ನ ಸೋಲಿಸಲು ಎಲ್ಲಾ ರಾಜಪ್ರಭುತ್ವದ ಶಕ್ತಿಗಳು ಇಂಗ್ಲೆಂಡ್ ನೇತೃತ್ವದಲ್ಲಿ ಮೈತ್ರಿಕೂಟದಲ್ಲಿ ಒಗ್ಗೂಡಿದವು. ಅನೇಕ ಪ್ರಯತ್ನಗಳ ನಂತರ ಈ ಮೈತ್ರಿಯು ಅಂತಿಮವಾಗಿ 1815 ಸಿಇನಲ್ಲಿ ವಾಟರ್ಲೂ ಕದನದಲ್ಲಿ ನೆಪೋಲಿಯನ್ನನ್ನ ಸೋಲಿಸಿತು. ಅದೇ ವರ್ಷ ಆಸ್ಟ್ರಿಯಾದ ಪ್ರಧಾನಮಂತ್ರಿ ಮೆಟರ್ನಿಚ್ ಅವರ ಅಧ್ಯಕ್ಷತೆಯಲ್ಲಿ ವಿಯೆನ್ನಾ ಕಾಂಗ್ರೆಸ್ ಯುರೋಪಿನ ರಾಜಕೀಯ ರಚನೆಯನ್ನ ಬದಲಾಯಿಸಿತು.
ಅನೇಕ ರಾಜ್ಯಗಳು ರಾಜ್ಯ ಪ್ರಭುತ್ವವನ್ನ ಪುನಃಸ್ಥಾಪಿಸಿದವು. ಫ್ರಾನ್ಸ್ ರಾಜನಿಗೆ ಲೂಯಿಸ್ 18 ಎಂದು ಹೆಸರಿಸಲಾಯಿತು. ಅವರು ಚಾರ್ಲ್ಸ್ನ 10ನ ಉತ್ತರಾಧಿಕಾರಿಯಾಗಿದ್ದರು. ಸಾರ್ವಜನಿಕರು ಬಯಸಿದ ಸುಧಾರಣೆಗಳನ್ನ ಕಾರ್ಯಗತಗೊಳಿಸಲು ವಿಫಲರಾದರು. ಅವರ ವಿರುದ್ಧದ ಪಿತೂರಿಗೆ ಪ್ರಕ್ರಿಯೆಯಾಗಿ ಅವರು ಸುಧಾರಣಾ ಊಟವನ್ನ ನಿಷೇಧಿಸಿದರು. ಒಂದು 1830ರ ಕ್ರಾಂತಿಯ ಪರಿಣಾಮವಾಗಿ ಅವನ ನಿಕಟ ಸಂಬಂಧಿ ಲೂಯಿ ಫಿಲಿಪ್ ರಾಜನಾದನು. ಸಾರ್ವಜನಿಕರು ಬಯಸಿದ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ವಿಫಲವಾದರು. ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿದಾಗ ಲೂಯಿ ಫಿಲಿಪ್ ಫ್ರಾನ್ಸ್ನಿಂದ ತಪ್ಪಿಸಿಕೊಂಡ್ರು ಮತ್ತು 1848 ಸಿನಲ್ಲಿ ಹೊಸ ಕ್ರಾಂತಿ ಪ್ರಾರಂಭವಾಯಿತು. ಫ್ರಾನ್ಸ್ನ ಎರಡನೇ ಗಣರಾಜ್ಯವನ್ನ ನಂತರ ಕ್ರಾಂತಿಕಾರಿಗಳು ಸ್ಥಾಪಿಸಿದರು. ಸಾವಿರದ 1848 ಸಿನಲ್ಲಿ ರಾಜ್ಯ ಪ್ರಭುತ್ವವನ್ನ ರದ್ದುಗೊಳಿಸಲಾಯಿತು. ನೆಪೋಲಿಯನ್ ಮೂರರ ಆಳ್ವಿಕೆಯಲ್ಲಿ ಅದು ಮರಳಿತು. ಅಂತಿಮವಾಗಿ ಲಿಯಾನ್ ಗ್ಯಾಂಬೆಟ್ಟಾ ನಿರ್ದೇಶನದ ಅಡಿಯಲ್ಲಿ ಫ್ರಾನ್ಸ್ ಅನ್ನ 1871 ಸಿನಲ್ಲಿ ಮೂರನೇ ಬಾರಿಗೆ ಗಣರಾಜ್ಯವೆಂದು ಘೋಷಿಸಲಾಯಿತು. ಆದ್ರಿಂದ ಈ ವಿಡಿಯೋದಲ್ಲಿ ಫ್ರೆಂಚ್ ಕ್ರಾಂತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ, ನೆಪೋಲಿಯನ್ ಡೈರೆಕ್ಟರಿ ನಿಯಮ ಮತ್ತು 1871 ಸಿನಲ್ಲಿ ಫ್ರಾನ್ಸ್ ಹೇಗೆ ಗಣರಾಜ್ಯವಾಯಿತು ಎಂಬುದನ್ನ ನೀವು ತಿಳ್ಕೊಂಡಿದ್ದೀರಾ. ಧನ್ಯವಾದಗಳು.